ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ತನ್ನ ಅಸ್ತಿತ್ವ ಮೂಡಿಸಲು ಸಜ್ಜಾಗಿದ್ದು. ರಾಷ್ಟ್ರೀಯ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕದಲ್ಲಿ ಸಂಘಟನೆ ಬಲಪಡಿಸಲು ಮುಂದಾಗಿದೆ. ಕಲಬುರಗಿಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಹಿಂದುಳಿದ ಸಮುದಾಯಗಳ ಮುಖಂಡರು ಸಭೆ ನಡೆಸಿ ಪಕ್ಷಕ್ಕೆ ಬೆಂಬಲ ಕೂಡ ಸೂಚಿಸಿದ್ದಾರೆ. ರಾಷ್ಟ್ರೀಯ ಕೋಲಿ, ಬೆಸ್ತ, ನಿಷಾದ್ ಹಾಗೂ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾ ವತಿಯಿಂದ ನಗರದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಅನೇಕ ಮಠಾಧೀಶರು, ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಿಐಪಿ ಪಕ್ಷ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷವು ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸೋಹಾನಿ ಅವರ ನೇತೃತ್ವದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಜನಸಾಮಾನ್ಯರ ಪರ ಕೆಲಸ ಮಾಡ್ತಿದೆ. ಇದೀಗ ಕರ್ನಾಟಕದಲ್ಲಿಯೂ ಕೂಡ ಪಕ್ಷ ಸಂಘಟನೆಗೆ ಹೈಕಮಾಂಡ್ ವಿಶೇಷ ಆದ್ಯತೆ ನೀಡಿದ್ದು, ಹಿಂದುಳಿದ ಸಮುದಾಯಗಳ ಸಂಘಟನೆ ಮತ್ತು ರಾಜಕೀಯ ಶಕ್ತೀಕರಣವೇ ಪಕ್ಷದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ, ಇಂದಿನ ದಿವಸ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಇಂದಿನ ದಿವಸ ನಮ್ಮ ರಾಷ್ಟ್ರೀಯ ವಿಐಪಿ ಪಕ್ಷವನ್ನು ಗುಲ್ಬರ್ಗಕ್ಕೆ ಇವತ್ತ ಸ್ವಾಮಿಗಳ ನೇತೃತ್ವದ ಒಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ ಬಿ.ಕೆ. ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಈ ಒಂದು ಪಕ್ಷದ ವಿಶಿಷ್ಟತೆ ಹಿಂದುಳಿದ ವರ್ಗದ ಒಂದು ಏಳಿಗೆಗಾಗಿ ಮೋಹನ್ ಕುಮಾರ್ ಅವರು ಹಿಂದುಳಿದ ವರ್ಗದಲ್ಲಿ ಜನಿಸಿ ಅವರ ಒಂದು ದೊಡ್ಡ ಕೊಡುಗೆಯನ್ನೇ ಪಡ್ಕೊಳ್ತಿದ್ದಾರೆ. ಇಂದಿನ ದಿವಸ ನಾವೆಲ್ಲರೂ ಕೂಡ ಗುರುಗಳು ಅವರ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಅವರ ಒಂದು ಏಳಿಗೆಗಾಗಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸ್ತಿದ್ದೇವೆ. ಹಿಂದುಳಿದ ಪಕ್ಷವನ್ನು ಬೆಳೆಸಬೇಕು, ಮತ್ತೆ ಹಿಂದುಳಿದ ವ್ಯಕ್ತಿಯನ್ನು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ನಮ್ದಾಗಿರ್ತದೆ. ಸ್ವಾಮಿಗಳಿಗೆ ಇವತ್ತು ಯಾಕೆ ಸಂತೋಷ ಪಡ್ತೀವಿ ಅಂದ್ರೆ, ಇವತ್ತು ಜಾತಿ ಎಂದು ಹೊಡೆದಾಡುವಂತ ನಿಟ್ಟಿನಲ್ಲಿ ಇವತ್ತು ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಬಿ.ಕೆ. ಮೋಹನ್ ಕುಮಾರ್ ಅವರು ಈ ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ. ಮುಂದಿನ ಜೂನ್ 7ನೇ ತಾರೀಕು ಬೆಂಗಳೂರಲ್ಲಿ ಈ ಒಂದು ಪಕ್ಷವನ್ನು ಉದ್ಘಾಟನೆ ಆಗೋದಿದೆ. ಹಾಗಾಗಿ ನಾವೆಲ್ಲರೂ ಮಠಾಧೀಶರು ಇವತ್ತು ಏನು ನಾವು ಕಡಿಮೆ ಸಂಖ್ಯೆಯಲ್ಲಿ ಸೇರಿಲ್ಲ. ಎಲ್ಲಾ ಸ್ವಾಮಿಗಳು ಇವತ್ತು ಅಮಾವಾಸ್ಯೆ ಮತ್ತು ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ನಾವೆಲ್ಲರೂ ಕೂಡ ಆಗಮಿಸುತ್ತಿದ್ದೇವೆ. ಸುಮಾರು 106 ಸ್ವಾಮಿಗಳು ಕೂಡ ಅಲ್ಲಿ ನಾವು ಆಗಮಿಸಿ ಅವರಿಗೆ ಆಶೀರ್ವಾದ ಮಾಡ್ತಿದ್ದೀವಿ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು